ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಸ್ನೇಹದ ಕಡಲಲ್ಲಿ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಂದ್ರಾಣಿ ಪಲ್ಲವಿ ಕಾಲೇಜ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಪಲ್ಲವಿ ಕೋಪ ಮಾಡ್ಕೊಬಿಟ್ಟು ಬಂದ್ಬಿಟ್ಟು, ಏನಕ್ಕೆ ನೀವು ನಮ್ಮ ಕಾಲೇಜ್ ಹತ್ರ ಬಂದಿದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ, ನಾನು ಸ್ವಲ್ಪ ನಿನ್ನ ಜೊತೆ ಮಾತಾಡ್ಬೇಕಮ್ಮ ಅಂದಾಗ, ಸರಿ ಆಯ್ತು ಇಲ್ಲೇ ಮಾತಾಡಿ ಅಂತ ಕೋಪ ಮಾಡ್ಕೊಂಡು ಪಲ್ಲವಿ ಕೇಳ್ತಿರ್ಬೇಕಾದ್ರೆ, ಹೇಗಿದೆಯಾ ಕಂದ ಅಂತ ಅಂದಾಗ, ನಾನು ಇವಾಗ ಚೆನ್ನಾಗಿದ್ದೀನಿ ಅಂದಾಗ, ಬಾ ಕೂತ್ಕೊ ಅಂದಾಗ, ಸರಿ ಆಯಿತು ಡೈರೆಕ್ಟಾಗಿ ಹೇಳಿ ಅಂತ ಅಂದಾಗ, ಹೇಗಿದೆ ಕಂದ ಅಂತ ಮತ್ತೆ ಇಂದ್ರಾಣಿ ಕೇಳ್ತಾ ಇರಬೇಕಾದ್ರೆ, ನಾನು ಇವಾಗ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಇವಾಗ ಅಂದರೆ ಏನು ಅರ್ಥ ಕಂದ ಅಂತ ಇಂದ್ರಾಣಿ ಕೇಳ್ತಿರ್ಬೇಕಾದ್ರೆ, ಸೂರ್ಯನಿಗೆ ಗ್ರಹಣ ಬಿಡಿಸ್ದಾಗೆ, ಹಾಗೆ ಚಂದ್ರನಿಗೆ ಕೇತು ಗ್ರಹಣ ಬಿಡಿಸ್ದಾಗೆ ನಿಮ್ಮ ಮಗನಿಂದ ನನಗೆ ಗ್ರಹಣ ಬಿಟ್ಟಿದೆ ಇವಾಗ, ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಅಂತ ಕೋಪ ಮಾಡ್ಕೊಂಡು ಇಲ್ಲಿ ಪಲ್ಲವಿ ಹೇಳ್ತಾ ಇರ್ತಾಳೆ. ಈ ಕಡೆ ಇಂದ್ರಾಣಿ ಹೇಳ್ತಾಳೆ, ನಿನಗೆ ಹೆಂಗೆ ಗ್ರಹಣ ಬಂದಿತ್ತು ಹಾಗೆ ನನ್ನ ಮಗನಿಗೂ ಸಹ ಗ್ರಹಣ ಬಂದಿತ್ತು, ಈಗ ಇಬ್ಬರಿಗೂ ಸಹ ಅದು ತಿಳಿಯಾಗಿದೆ, ಈಗ ಮೇಲಾದರೂ ಬಂದು ನೀವಿಬ್ರು ಸಹ ಸಂಸಾರ ಮಾಡು ತಾಯಿ ಅಂತ ನಗ್ನಗ್ತಾ ಹೇಳ್ತಾ ಇರ್ತಾಳೆ. ಅದಕ್ಕೆ ಪಲ್ಲವಿ ಹೇಳ್ತಾ ಇರ್ತಾಳೆ, ನಾಯಿ ಬೊಗಳುತ್ತೆ ಅಂತ ಅದತ್ರ ಹೋಗಿ ನಾವು ಕೈ ಕೊಟ್ರೆ ಅದು ಕಚ್ಚದೇನೆ ಬಿಡಲ್ಲ ಮೇಡಮ್ ಅನ್ಬೇಕಾದ್ರೆ, ಮೇಡಮ್ ಅಂತ ಹೇಳ್ತಿದ್ಯಾ ಯಾಕಂದ, ನೀನು ಅತ್ತೆನ ಮೇಡಮ್ ಅಂತ ಅಂತಿದ್ಯಾ ಅನ್ಬೇಕಾದ್ರೆ, ಯಾರ ಸಂಪರ್ಕದಲ್ಲಿ ನಾವು ಇರಬೇಕೋ ಅವ್ರನ್ನೇ ನಾನು ಬಿಟ್ಟು ಬಂದಿದ್ದೀನಿ ಅಂತ ಅಂದಮೇಲೆ ಮೇಡಮ್ಮೇ ಅಲ್ವಾ ಮೇಡಮ್ ಅವರು ಆಗೋದು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಇಂದ್ರಾಣಿ ಹೇಳ್ತಾ ಇರ್ತಾಳೆ, ಎಷ್ಟು ದಿನ ಅಂತ ನೀನು ಹೀಗೆ ಇರ್ತೀಯ ಅಂತ ಅನ್ಬೇಕಾದ್ರೆ, ನಾನು ಜೀವನ ಪೂರ್ತಿ ಇರೋವರೆಗೂ ಸಹ ನಿಮ್ಮ ಮಗನ ನಾನು ಶಿಕ್ಷಿಸ್ತಲೇ ಇರ್ತೀನಿ ಅಂತ ಅನ್ಬೇಕಾದ್ರೆ, ಇಲ್ಲ ಇಬ್ಬರು ಲೈಫು ಹಾಳಾಗುತ್ತೆ ಅನ್ಬೇಕಾದ್ರೆ, ಆಲ್ರೆಡಿ ನನ್ನ ಲೈಫ್ ಆಲ್ರೆಡಿ ಹಾಳಾಗಿದೆ, ಇನ್ಮೇಲೆ ಅವನ ಜೊತೆ ಬಂದು ಮತ್ತೆ ಇನ್ನೂ ಹಾಳು ಮಾಡೋಕ್ಕೆ ನಾನು ರೆಡಿ ಇಲ್ಲ ಮೇಡಮ್ ಅಂತ ಹೇಳ್ತಾ ಇರಬೇಕಾದ್ರೆ, ಇಂದ್ರಾಣಿ ಹೇಳ್ತಾಳೆ, ಹಾಗಾದರೆ ಇದೇ ನಿಂದು ಕೊನೆ ಮಾತು ಅನ್ಬೇಕಾದ್ರೆ, ಈ ಕಡೆ ಪಲ್ಲವಿನೂ ಸಹ ಕೋಪ ಮಾಡಿಕೊಂಡು, ಇದು ತೀರ್ಮಾನ ಅಲ್ಲ ಇದು ನನ್ನ ನಿರ್ಧಾರ, ಕೊನೆ ನಿರ್ಧಾರ ಅಂತ ಹೇಳಿದಾಗ ಇಂದ್ರಾಣಿ ಹಾಗೆ ಕೋಪ ಮಾಡಿಕೊಂಡು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಿವರಾಜು ವಾಸುದೇವ್ ಮನೆ ಹತ್ರ ಕಾಯ್ತಾ ನಿಂತಿರ್ತಾನೆ. ಬಂದಿರೋ ಗೆಸ್ಟ್ನ ಕರ್ಕೊಂಡು ಹೋಗೋಕೆ ಕಾಯ್ತಾ ನಿಂತಿರ್ತಾನೆ. ಒಳಗಡೆ ವಾಸುದೇವ್ ಹೇಳ್ತಾನೆ, ಹೊರಗಡೆ ಶಿವ ಬಂದಿದ್ದಾನೆ ಅಂತ ಪೂರ್ಣಿಗೆ ಹೇಳ್ಬೇಕಾದ್ರೆ, ಪೂರ್ಣಿಗೆ ತುಂಬ ಖುಷಿಯಾಗಿ, ಹೌದಾ ಹಾಗಾದರೆ ಒಳಗಡೆ ಕರೀರಿ ಅಂದಾಗ, ಅಯ್ಯೋ ನಾನು ಕರೆದೆ ಆದರೆ ಅವನು ಎಲ್ಲಿ ಬರ್ತಾನೆ ಪೂರ್ಣಿ ಅಂತ ಹೇಳಿಬಿಟ್ಟು ಹಾಗೆ ಗಂಡಿನ ಕಡೆಯವ್ರನ್ನ ಮಾತಾಡಿಸ್ತಾ ಇರ್ತಾರೆ. ಅವಾಗ ಪೂರ್ಣಿ ಹೇಳ್ತಾ ಇರ್ತಾಳೆ, ಶಿವಾನಿ ಸೌಮ್ಯನ ಕರ್ಕೊಬಿಟ್ಟು ಬನ್ನಿ ಅಂತ ಹೇಳ್ತಾ ಇರಬೇಕಾದ್ರೆ, ಅವನಿ ಮತ್ತು ಶಿವಾನಿ ಇಬ್ಬರು ಸಹ ಸೌಮ್ಯನ ಕರ್ಕೊಬಂದ್ಬಿಟ್ಟು ಗಂಡಿಗೆ ಕಾಫಿನ ಕೊಡಿಸ್ತಾ ಇರ್ತಾರೆ. ಗಂಡಿನ ಕಡೆಯವರೆಲ್ಲರೂ ಸಹ ಖುಷಿಪಟ್ಟು ಕಾಫಿನ ಕುಡಿತಾ ಇರಬೇಕಾದ್ರೆ, ಮನೆಯವರು ಎಲ್ಲರೂ ಸಹ ಹೆಣ್ಣು ಇಷ್ಟ ಆಗುತ್ತೆ. ಅವಾಗ ಗಂಡಿನ ಅಪ್ಪ ಕೇಳ್ತಾ ಇರ್ತಾರೆ, ನಿನಗೆ ಇಷ್ಟ ಆಯ್ತಾ ಮಗನೇ ಹೆಣ್ಣು ಅಂತ ಅಂದಾಗ, ಹ್ಞೂ ಅಪ್ಪ ಅಂತ ಗಂಡು ಹೇಳ್ತಾ ಇರ್ತಾನೆ. ಈ ಕಡೆ ಮಾಧವ ಸೌಮ್ಯನ ಕೇಳಿಬಿಟ್ಟು, ಸೌಮ್ಯ ನಿನಗೆ ಗಂಡು ಇಷ್ಟ ಆಯ್ತಮ್ಮ ಅಂದಾಗ ಅವಳು ಸಹ ಕತ್ತಲ್ಲಾಡಿಸಿರ್ತಾಳೆ. ಮನೆಯವರೆಲ್ಲರೂ ಸಹ ಖುಷಿ ಮತ್ತು ಸಂಭ್ರಮ ಪಡ್ತಾ ಇರ್ತಾರೆ. ಆವಾಗ ಮಾಧವ ಹೇಳ್ತಾನೆ, ಗಂಡು ಹೆಣ್ಣು ಒಪ್ಪಾಯಿತು, ಮುಂದಿನ ಸಲ ನೆಕ್ಸ್ಟ್ ನಿಮ್ಮ ಮನೆಗೆ ಬರಬೇಕಾದ್ರೆ ಡೇಟ್ ಸಮೇತ ನಾನು ನಿಮ್ಮ ಮನೆಗೆ ಬರ್ತೀನಿ, ಆಮೇಲೆ ಕೊಡೋದು ತೊಗೊಳ್ಳೋದು ಎಲ್ಲವ ಇದ್ದೇ ಇರುತ್ತೆ ಅನ್ಬೇಕಾದ್ರೆ, ಮಾಧವನ ಫ್ರೆಂಡ್ ಹೇಳ್ತಾ ಇರ್ತಾನೆ, ಏನು ಈ ಥರ ಅಂತೀಯ ಆಯಿತಾ, ನಾವಿಬ್ಬರು ಎಷ್ಟು ಒಳ್ಳೆ ಫ್ರೆಂಡು, ನೀನು ಅದನ್ನೆಲ್ಲ ಇವಾಗ ಮಾತಾಡಬೇಡ ಆಯಿತಾ, ನೆಕ್ಸ್ಟ್ ನೀನು ನಮ್ಮ ಮನೆಗೆ ಬರಬೇಕಾದ್ರೆ ಸೌಮ್ಯನ ಜೊತೆಲೆ ಕರ್ಕೊಂಡು ಬಾ, ಅವಳಿಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಗಂಡಿನ ತಂದೆ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಂದ್ರಾಣಿ ಪಲ್ಲವಿನ ಕೇಳ್ತಾ ಇರ್ತಾಳೆ, ನೋಡು ನನ್ನ ಮಾತಿಗೆ ಬೆಲೆ ಕೊಡು ಒಂದು ಸ್ವಲ್ಪನಾದರೂ ಅಂತ ಅಂದಾಗ, ನಾನು ಬೆಲೆ ಕೊಟ್ಟೆ ಮಾತಾಡ್ತಾ ಇದ್ದೀನಿ, ಕಡೆದಾಗಿ ಕೇಳ್ತಾ ಇದ್ದೀನಿ ಬರಲ್ವಾ ಅಂದಾಗ, ಇಲ್ಲ ನಾನು ಬರಲ್ಲ ಅಂದಾಗ ಹೇಳ್ತಾ ಇರ್ತಾಳೆ, ನೀನು ಸ್ವಾರ್ಥಿ ಆಗಬೇಡ ಅಂತವಾ, ನಾನು ಸ್ವಾರ್ಥಿ ಆಗ್ತಿಲ್ಲ ಮೇಡಮ್ ಆಯಿತಾ, ನನ್ನನ್ನು ನಾನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಸ್ವಾರ್ಥಿ ಅಂತ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಇಂದ್ರಾಣಿ ಹೇಳ್ತಾ ಇರ್ತಾಳೆ, ನಮ್ಮ ಮನೆ ಮಾನ ಮರ್ಯಾದೆ ಬೀದಿಗೆ ಬಂದಿದೆ ಅಂತ ಅಂದಾಗ, ಅದಕ್ಕೆ ನಾನು ಕಾರಣ ಅಲ್ಲ ಅಂತ ಪಲ್ಲವಿ ಹೇಳ್ತಾ ಇರ್ತಾಳೆ. ಸ್ವಲ್ಪನಾದರೂ ಉಳಿಸ್ಕೋಬೇಕನ್ನೋ ಜವಾಬ್ದಾರಿ ಇಲ್ವಾ ಅಂದಾಗೆ, ನಾನ್ಯಾಕೆ ನಿಮ್ಮನೆ ನಾನು ಜವಾಬ್ದಾರಿ ಉಳಿಸ್ಕೊಳ್ಳಿ ಆಯಿತಾ, ನಿಮ್ಮನೆ ಜವಾಬ್ದಾರಿ ನೀವೇ ಉಳಿಸ್ಕೊಳ್ಳಿ ಆಯಿತಾ, ಅದಕ್ಕೆ ನಾನೆಲ್ಲ ಹೊಣೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇಂದ್ರಾಣಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಮತ್ತೆ ಇಂದ್ರಾಣಿ ಕೋಪ ಮಾಡ್ಕೊಂಡು ಹೇಳ್ತಾಳೆ, ನೀನು ನಮ್ಮ ಮನೆಗೆ ಬರಲೇಬೇಕಂದಾಗ ಪಲ್ಲವಿ, ನಾನು ಬರಲ್ಲ, ಏನು ಹಠ ಮಾಡ್ತಾ ಇದ್ದೀರಾ ಅನ್ಬೇಕಾದ್ರೆ, ನಾನು ಹಠ ಮಾಡ್ತಾ ಇಲ್ಲ, ಎಚ್ಚರಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಏನು ಎದುರಿಸ್ತಾ ಇದ್ದೀರಾ ಅಂದಾಗ, ಇಲ್ಲ ನಾನು ನಿನ್ನ ಹೆಸರನ್ನ ಲೆಟರಲ್ಲಿ ಬರೆದಿಟ್ಟು ನಂದು ಮಾನ ಮರ್ಯಾದೆ ಹೋಗ್ತಾ ಇದೆ, ಇದಕ್ಕೆಲ್ಲ ಕಾರಣ ಪಲ್ಲವಿ ಅಂತ ನಾನು ಲೆಟರಲ್ಲಿ ಬರಿತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ, ಓಹೋ ಆ ಥರ ಬೇರೆ ಮಾಡ್ತೀರಾ ಅಂತ ಪಲ್ಲವಿ ಹೇಳ್ತಿರ್ಬೇಕಾದ್ರೆ, ನೀನು ಬತ್ತಿಯೋ ಬಿಡ್ತೀಯೋ ಅದು ನನಗೆ ಗೊತ್ತಿಲ್ಲ, ಲೆಟರಲ್ಲಿ ನಿನ್ನ ಹೆಸರು ಬರಿಬೇಕೋ ಬೇಡವೋ ಅದನ್ನ ಹೇಳು ಅಂತ ಇಂದ್ರಾಣಿ ಹೇಳ್ತಾ ಇರಬೇಕಾದ್ರೆ, ಒಂದು ಜೀವನ ತೆಗೆಯೋದು ಉಳಿಸೋದು ಅದು ನಂದೊಂದು ಆಪ್ಷನ್ಸ್ ಆಗಿರಲ್ಲ, ಹಾಗೆ ಯಾರ ಜೀವನ ಯಾರು ಸಹ ತೆಗಿಯೋಕ್ಕಾಗಲ್ಲ ಮೇಡಮ್, ಅದಕ್ಕೆ ಅದೇ ಆದ ಟೈಮ್ ಬರಬೇಕು ಅಂತ ಹೇಳ್ತಾ ಇರ್ತಾಳೆ. ನೋಡು ಗಂಡನ ಸರಿ ಮಾಡಿಸ್ಕೋಬೇಕು, ಬಂದು ನೀನೇ ತಿದ್ದಬೇಕು ಅಂದಾಗ, ಆದರೆ ಗಂಡನ ಸರಿ ಮಾಡೋಕ್ಕಾಗಲ್ಲ ಮೇಡಮ್, ಯಾಕಂದರೆ ಅದು ಕಲ್ಲಲ್ಲ ಬಂಡೆ ಆಗಿ ಬೆಳೆದಿದ್ದಿದೆ ಅಂತ ಹೇಳ್ತಾ ಇರ್ತಾಳೆ. ನಿಮ್ಮ ಮಗಲ್ಲ ಮೇಡಮ್, ಅವನು ಎಮ್ಮರವಾಗಿ ಬೆಳೆದಿರೋ ಮೃಗ ಆಯಿತಾ, ಅವನಿಗೆ ಮನೆ ಬೆಳಗೋ ಹೆಂಡತಿ ಬೇಕಾಗಿಲ್ಲ, ಮನಸ್ಸನ್ನ ಖುಷಿ ಪಡುವ ಯಾವುದಾದ್ರೂ ಹೆಂಗಸು ಬೇಕು ಅಂತ ಹೇಳಿದಾಗ, ಈ ಕಡೆ ಇಂದ್ರಾಣಿ ಕೋಪ ಮಾಡಿಕೊಂಡು ಹಾಗೆ ಗುರಾಯಿಸ್ಕೊಂಡು ಕೆಕ್ಕರಿಸ್ಕೊಂಡು ಈ ಕಡೆ ನೋಡ್ತಾ ಇರ್ತಾಳೆ. ಹಾಗೆ ಎಂಥ ಹೆಂಗಸರು ಬೇಕು ಅಂಥವ್ರೆಲ್ಲವ ನಿಮ್ಮ ಮಗನ ಲೈಫಲ್ಲಿ ಆಲ್ರೆಡಿ ಇದ್ದಾರೆ, ನನ್ನ ಅವಶ್ಯಕತೆ ಇಲ್ಲ ಮೇಡಮ್ ಅಂತ ಹೇಳ್ತಾ ಇರಬೇಕಾದ್ರೆ, ನೋಡು ಮರ್ಯಾದಿಂದ ಬಾ, ಇಲ್ಲ ಅಂತಂದರೆ ನಿನ್ನನ್ನು ಹೇಳ್ಕೊಂಡು ಹೋಗ್ತೀನಿ ಅಂತ ಇಂದ್ರಾಣಿ ಹೇಳ್ತಾ
ಇರಬೇಕಾದ್ರೆ ಇದು ಪಬ್ಲಿಕ್ ಪ್ಲೇಸ್ ಮ್ಯಾಮ್, ಹೋಗ್ಬೇಕಾದ್ರೆ ನೀವು ಮರ್ಯಾದೆನ ಕಳ್ಕೊಂಡು ಹೋಗ್ಬೇಡಿ ಮೇಡಮ್ ಅಂತ ಹೇಳ್ತಾ ಇರ್ತಾಳೆ. ದೊಡ್ಡವ್ರನ್ನ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಮೇಡಮ್, ಆಯ್ತಾ, ಅದನ್ನ ಬಿಟ್ಟರೆ ಇನ್ನೇನು ಇಲ್ಲ, ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ, ನಾನು ನೋಡ್ತೀನಿ ಅಂತ ಈ ಕಡೆ ಪಲ್ಲವಿ ಆವಾಜ್ ಆಗ್ತಾ ಇರ್ತಾಳೆ. ಆ ಕಡೆ ಇಂದ್ರಾಣಿ ಹಾಗೆ ಕೆಕ್ಕರ್ಸ್ಕೊಂಡು ಪಲ್ಲವಿನ ತಿನ್ನೋ ರೀತಿ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮಾಧವನ ಮಗಳಿಗೆ ಮದುವೆ ಸೆಟ್ ಆಗಿದೆ ಅಂತ ಪ್ರತಾಪ್ ಹೆಂಡತಿಗೆ ತುಂಬ ಕೋಪ ಇರುತ್ತೆ. ಅವಾಗ ಪ್ರತಾಪ್ಗೆ ಹೇಳ್ತಾ ಇರ್ತಾಳೆ, ಏನು ಪ್ರತಾಪ್ ಇದು ಈ ಥರ ಮಾಡಿದ್ದಾರೆ ನಿಮ್ಮ ಭಾವ, ಆಯಿತಾ, ಒಂದು ಮಾತನ್ನು ಸಹ ನಮಗೆ ಹೇಳಲೇ ಇಲ್ವಲ್ಲ, ಈ ಥರ ಮಾಡಿದ್ರು ಅಂತ ಅನ್ಬೇಕಾದ್ರೆ ಪ್ರತಾಪ್ ಹೇಳ್ತಾನೆ, ಇರಲಿ ನನಗೂ ಸಹ ಗೊತ್ತಿಲ್ಲ ಆಯಿತಾ, ನಾನು ಮುಂದೆ ಮಾತಾಡ್ತೀನಿ ಅನ್ಬೇಕಾದ್ರೆ ಮೊದಲು ನಿಮ್ಮ ತಂಗಿ ಹತ್ರ ಮಾತಾಡಿ, ಆಮೇಲೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಪ್ರತಾಪ್ ಹೆಂಡತಿ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಈ ಕಡೆ ಮಾಧವ ಗಂಡಿನ ಕಡೆಯವ್ರಿಗೆ ಹೇಳ್ತಾ ಇರ್ತಾರೆ, ನಾನು ಮಕ್ಕಳನ್ನ ತುಂಬ ಶಿಸ್ತುವಾಗಿ ಬೆಳೆಸಿದ್ದೀನಿ ಆಯಿತಾ, ಎಲ್ಲರ ಅಪ್ಪ ಅಮ್ಮಂದಿರು ಹೇಗೆ ಬೆಳೆಸ್ತಾರೋ ಅದೇ ರೀತಿ ನಾನು ಸಂತೋಷವಾಗಿ ಬೆಳೆಸಿದ್ದೀನಿ, ಅದರಲ್ಲೂ ಹೆಣ್ಮಕ್ಳಲ್ವ ಸ್ವಲ್ಪ ಮುದ್ದು ಜಾಸ್ತಿ ಮಾಡಿ ಬೆಳೆಸಿದ್ದೀನಿ, ಹಾಗೆ ನೀವು ಸಹ ನನ್ನ ಮಗಳನ್ನ ನೋಡ್ಕೋಬೇಕು, ಅದ್ರ ಜೊತೆಗೆ ನಾನು ದುಡ್ಡಿದೆ ಅಂತ ಹೆಂಗೆ ಬೇಕಂಗೆ ಖರ್ಚು ಮಾಡೋಕ್ಕೆ ನಾನು ಹೇಳ್ಕೊಟ್ಟಿಲ್ಲ ಆಯಿತಾ, ಶಿಸ್ತು ಜೊತೆ ವಿನಯ ಕಲಿಸಿದ್ದೀನಿ, ಹಾಗೆ ಶಿಕ್ಷಣನೂ ಕಲಿಸಿದ್ದೀನಿ, ಒಳ್ಳೆ ಸಂಸ್ಕೃತಿ ಎಲ್ಲನೂ ಕಲಿಸಿದ್ದೀನಿ ಅಂತ ಅನ್ಬೇಕಾದ್ರೆ, ಆಯ್ತಪ್ಪ ನಾನು ಸಹ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ, ನೀನೇನು ಟೆನ್ಷನ್ ತೊಗೋಬೇಡ ಆಯಿತಾ, ನಿಮ್ಮನ್ನು ಸಹ ಮರಿಬೇಕು, ಆ ರೀತಿ ನಾನು ನೋಡ್ಕೋತೀನಿ ಅಂತ ಗಂಡಿನ ತಂದೆ ಹೇಳ್ತಾ ಇರಬೇಕಾದ್ರೆ ಪೂರ್ಣಿ ಹೇಳ್ತಾಳೆ, ಅಯ್ಯೋ ಅಯ್ಯೋ ಆ ಥರ ಎಲ್ಲ ಮಾಡಿರ ಆಯಿತಾ, ಯುಗಾದಿ ಹಬ್ಬ ಗೌರಿ ಹಬ್ಬ ಇದಕ್ಕೆಲ್ಲ ಮಕ್ಕಳು ಬರ್ತಾ ಇರಬೇಕು ಅನ್ಬೇಕಾದ್ರೆ ಅದಕ್ಕೆ ಸುಮ್ಮನೆ ಜೋಕ್ ಮಾಡಿದೆ ಆಯಿತಾ, ನೀವಲ್ಲ ಅದಕ್ಕೆಲ್ಲ ಟೆನ್ಷನ್ ತಗೋಬೇಡಿ, ನಾನು ಎಲ್ಲದಕ್ಕೂ ಕಳಿಸ್ತೀನಿ ಅಂತ ಗಂಡಿನ ತಂದೆ ಹೇಳ್ತಾ ಇರ್ತಾರೆ. ಈ ಕಡೆ ಗಂಡಿನ ಕಡೆಯವರೆಲ್ಲರೂ ಸಹ ಹೊರಡ್ತಾ ಇರ್ತಾರೆ. ಹೊರಡ್ಬೇಕಾದ್ರೆ ಗಂಡಿನ ತಂದೆ ಹೇಳ್ತಾರೆ, ಶುಭಸ್ತೆ ಶೀಘ್ರಮಸ್ತೆ ಆಯಿತಾ, ಆದಷ್ಟು ಬೇಗ ನೀವು ನಮ್ಮ ಮನೆಗೆ ಬನ್ನಿ, ಎಲ್ಲ ಒಳ್ಳೇದಾಗಲಿ, ಮದುವೆ ಕಾರ್ಯ ಶುರು ಮಾಡೋಣ ಅಂದ್ಬಿಟ್ಟು ಹಾಗೆ ಶಿವನ ನೋಡ್ಬಿಟ್ಟು, ನೋಡಪ್ಪ ಇವರು ಶಿವು ಅಂತ ಸದಾನಂದ ಆಯಿತಾ, ಇವ್ರಿಗೆ ಮದುವೆ ಕಾಂಟ್ರಾಕ್ಟ್ನ ನೀನು ಕೊಟ್ಬಿಡು, ಈವೆಂಟ್ ಎಲ್ಲ ಅವನಿಗೆ ಕೊಟ್ಬಿಡು ಆಯಿತಾ, ಅವನೇನೋ ತುಂಬ ಚೆನ್ನಾಗಿ ಮಾಡ್ತಾನಂತೆ ಅಂದ್ಬಿಟ್ಟು ಶಿವ ನಂಬರ್ ಕೊಡು ಇವರಿಗೆ, ಆಮೇಲೆ ಮಾತಾಡಿವಂತೆ ಅಂದಾಗ ಅವ್ರ ಹತ್ರ ಆಲ್ರೆಡಿ ಇದೆ ಅಂದ್ಬಿಟ್ಟು ಶಿವ ಕೋಪ ಮಾಡಿಕೊಂಡು ಬನ್ನಿ ಸರ್ ಕಾರ್ ಹತ್ತಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸರಿ ಆಯಿತು ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಗಂಡಿನ ಕಡೆಯವರು ಶಿವನ ಜೊತೆ ಹೊರಡ್ತಾರೆ. ಈ ಕಡೆ ಪೂರ್ಣಿ ಮಾಧವಗೆ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡಿರಿ ಆಯಿತಾ, ದೇವ್ರ ದಯದಿಂದವ ಹುಡುಗನ ಕಡೆಯವ್ರನ್ನ ನಮ್ಮ ಶಿವನೇ ಕರ್ಕೊಬಂದಲ್ಲ ನಮ್ಮ ಮನೆ ಹತ್ರ, ಅದೇ ನಮಗೆ ಖುಷಿ ಆಯಿತಾ, ಸಮಾಧಾನ ಮಾಡ್ಕೊಳ್ಳಿ ಅಂತ ಮಾಧವನಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಿವ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ. ಹರಿನೂ ಸಹ ಬೇಜಾರು ಮಾಡ್ಕೊಂಡು ಶಿವನೇ ನೋಡ್ತಾ ಇರ್ತಾನೆ. ಆ ಕಡೆಯಿಂದ ಮಿತ್ರ ಬಂದ್ಬಿಟ್ಟು, ನೋಡು ಶಿವ ನೀನು ತುಂಬ ಟೆನ್ಷನ್ ಆಗಿದೆಯಲ್ಲ, ಅದಕ್ಕೆ ಕೂಲ್ ಡ್ರಿಂಕ್ಸ್ ಅದೇನಿ ನೀನು ಕುಡಿ ಆಯಿತು ಅಂತ ಅಂದಾಗ ಹರಿ ಹೇಳ್ತಾನೆ, ಕೊಡಬೇಡ ಕಣೋ ಮಿತ್ರ ಸುಮ್ಮನಿರೋ, ಅವ್ನು ತುಂಬ ಏನೋ ಬೇಜಾರಲ್ಲಿ ಇದ್ದಾನೆ ಅಂದಾಗ, ಯಾಕೋ ಕೊಡಬಾರ್ದು, ನಾನು ಇದನ್ನು ಕೊಟ್ಟರೆ ಕುಡಿದ್ರೆ ಅವನು ತುಂಬ ಕೂಲ್ ಆಗುತ್ತೆ ಆಯಿತಾ, ಮೈಂಡೆಲ್ಲ ಫ್ರೆಶ್ ಅಪ್ ಆಗುತ್ತೆ, ನೀನು ಕುಡಿಯೋ ಅಂತ ಫೋರ್ಸ್ ಮಾಡಿ ಜ್ಯೂಸ್ನ ಕೊಡೋಕೆ ಹೋಗ್ಬೇಕಾದ್ರೆ ಸಿಟ್ಟು ಮಾಡಿಕೊಂಡು ಶಿವರಾಜು ತೆಗೆದು ಎಸ್ಬಿಡ್ತಾನೆ. ಆವಾಗ ಮಿತ್ರನಿಗೆ ಬೇಜಾರಾಗ್ತಾ ಇರುತ್ತೆ, ನಾನು ಎಷ್ಟು ದೂರ ಇರಬೇಕು ಅಂತ ಅನ್ಕೋತೀನೋ ಆ ಮನುಷ್ಯನಿಂದ ಯಾವಾಗಲೂ ಸಹ ಪದೇ ಪದೇ ಅಲ್ಲಿಗೆ ಹೋಗಂಗಾಗಿದೆ ಆಯಿತಾ, ನಾನು ಬಿಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಆ ಮನುಷ್ಯ ನನಗೆ ಹತ್ತಿರ ಆಗ್ತಿದ್ದೇನೆ, ನಾನು ಹೋಗ್ಬಾರ್ದು ಅಂದಾಗೆಲ್ಲ ಅವನೇ ಸಿಗ್ತಾ ಇದ್ದೇನೆ, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಕಣೋ ಅಂತ ಕೋಪ ಮಾಡ್ಕೋತಾ ಇರ್ತಾನೆ. ಅದಕ್ಕೆ ಹರಿ ಹೇಳ್ತಾನೆ, ಕೋಪ ಮಾಡ್ಕೋಬೇಡ ಶಿವ ಪ್ಲೀಸ್ ಆಯಿತಾ, ಸಮಾಧಾನ ಮಾಡ್ಕೊ ಅಂತ ಅಂತಿರ್ಬೇಕಾದ್ರೆ ಶಿವ ಕೋಪ ಮಾಡ್ಕೊಂಡು ಆ ಕಡೆ ಸೈಡ್ ನಿಂತಿರ್ತಾನೆ. ಅದೇ ರೋಡಲ್ಲಿ ಇಂದ್ರಜಿತ್ ಸಹ ಬರ್ತಾ ಇರ್ತಾನೆ. ಇಂದ್ರಜಿತ್ ಶಿವನ ನೋಡಿ ಬೇಕು ಅಂತ ಕೆಣ್ಕಕ್ಕೆ ಅಂತ ಕಾರ್ ಇಳಿದು ಬಂದ್ಬಿಟ್ಟು ಕಾರ್ನಲ್ಲಿ ಹಾಗೆ ಹಿಣ್ಕಿ ನೋಡ್ತಾ ಇರ್ತಾನೆ. ಅವಾಗ ಶಿವ ಕೋಪ ಮಾಡ್ಕೊಂಡು ಏನೋ ನೋಡ್ತಾ ಇದೀಯಾ ಅಂತ ಅನ್ಬೇಕಾದ್ರೆ, ಕಂಡವ್ರ ಹೆಂಡ್ತಿನ ನೀನು ಕಾರಲ್ಲಿ ಕೂರಿಸ್ಕೊಂಡು ಬರೋದು ನಿನಗೆ ಚಾಳಿ ಅಲ್ವಾ, ಅದಕ್ಕೆ ನಾನು ನೋಡ್ತಾ ಇದ್ದೆ, ಯಾರು ಇಲ್ವಲ್ಲ ಅಂತ ಇರಬೇಕಾದ್ರೆ ಶಿವ ಕೋಪ ಮಾಡ್ಕೊಂಡು ಹೇಳ್ತಾನೆ, ಸುಮ್ಮನೆ ಹೋಗು, ನನಗೆ ಮೊದಲೇ ಟೆನ್ಷನ್ ಇದ್ದೀನಿ ಆಯಿತಾ, ನೀನು ಬೇರೆ ಕೊಡಬೇಡ ಆಯಿತಾ, ನನಗೆ ಸಿಟ್ಟು ಬಂದರೆ ಏನು ಮಾಡ್ತೀನಿ, 2 ಬಿಟ್ಟು ಕಳಿಸ್ತೀನಿ ಇರಬೇಕಾದ್ರೆ, ಏನು ಅವತ್ತೇನೋ ನನ್ನ ಟೈಮು ಬ್ಯಾಡ್ ಆಗಿತ್ತು, ನಿನ್ನ ಟೈಮು ಚೆನ್ನಾಗಿತ್ತು, ಅದಕ್ಕೆ ನೀನು ಹೊಡೆದ್ಬಿಟ್ಟೆ, ಹಾಗಂತ ನಾನು ಯಾವಾಗಲೂ ಒದೆ ತಿಂತೀನ, ಯಾವಾಗಲೂ ಸಹ ಭಾನುವಾರ ಆಗಿರಲ್ಲ ಮಚ್ಚ ಅಂತ ಹೇಳ್ಬಿಟ್ಟು, ಏಯ್ ತಲೆ ತಿನ್ಬೇಡ ಸುಮ್ಮನೆ ಹೋಗು ಅಂತ ಶಿವ ಮತ್ತೆ ಹೇಳ್ತಿರ್ಬೇಕಾದ್ರೆ, ಇರು ಮಚ್ಚ, ನನ್ನ ಮಂಚದ ಮೇಲಿರೋ ಬಿಳಿ ಹೂನ ನೀನು ತಂದು ಪೋಣಿಸ್ಕೊಬಿಟ್ಟು ಇಟ್ಕೊಂಡಿದ್ದೀಯಲ್ಲ, ಅದನ್ನು ಇಟ್ಕೋತೀಯೋ ಅಥವಾ ಯಾರಿಗಾದ್ರೂ ಮಾರ್ತೀಯ ಅಂದಾಗ ಶಿವ ಕೋಪ ಮಾಡ್ಕೊಂಡು, ಏನು ಮಾತಾಡ್ತಿದ್ದೀಯ ಅಂತ ಅಂತಿರ್ಬೇಕಾದ್ರೆ, ಇರು ಮಚ್ಚ ಹೇಳ್ತೀನಿ ಅಂತ ಇಂದ್ರಜಿತ್, ನೋಡು ಮಚ್ಚ ಅದು ಬಾಡಕ್ಕೂ ಮುಂಚೆ ನೀನು ಅದನ್ನು ಚೆನ್ನಾಗಿ ಅನುಭವಿಸು, ಮಜಾ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಿವರಾಜ್ಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಇಂದ್ರಜಿತ್ ಹೇಳ್ತಾ ಇರ್ತಾನೆ, ನೋಡು ಮಗ ಅದೇನೋ ಹಾಡಿದೆಯಲ್ಲ ಅದೇನು ಹೇಳಿ ಗೈಸ್ ಅಂದ್ಬಿಟ್ಟು, ಅದೇ ಯಾರ ಹೂವು ಯಾರ ಮುಡಿಗೋ ಅಂತ ಒಂದು ಸಾಂಗ್ ಇದೆ ನೋಡು, ಆ ಥರ ಅಂತ ಹೇಳ್ತಾ ಇರಬೇಕಾದ್ರೆ ಇಂದ್ರಜಿತ್ಗೆ ಕೋಪ ಬಂದ್ಬಿಟ್ಟು ಚೆನ್ನಾಗಿ ಹಿಡ್ಕೊಂಡು 4 ತೆಗ್ತಾ ಇರ್ತಾರೆ. ಈ ಕಡೆ ಹರಿನೂ ಸಹ ಮಿತ್ರ ಎಲ್ಲರೂ ಸಿಕ್ಕಾಬಟ್ಟೆ ಬಂದ್ಬಿಟ್ಟು ಇಂದ್ರಜಿತ್ಗೆ ಹೊಡಿತಾ ಇರ್ತಾರೆ. ಈ ಕಡೆ ಪಲ್ಲವಿ ಸಹ ಆಟದಲ್ಲಿ ಅದೇ ರೋಡಲ್ಲಿ ಹೋಗ್ತಾ ಇರ್ತಾಳೆ. ಅಲ್ಲಿ ಇಂದ್ರಜಿತ್ನ ನೋಡ್ಬಿಟ್ಟು ಹಾಗೆ ಕಾರ್ ಇಳಿದು ಬರ್ತಾ ಇರ್ತಾಳೆ. ಈ ಕಡೆ ಅವಾಗ ಶಿವರಾಜ್ ಹೇಳ್ತಾನೆ, ನೋಡು ನಾನು ಕೆಟ್ಟ ಮೂಡಲ್ಲಿ ಇದ್ದೆ ಇವತ್ತು, ನನ್ನ ವಿಷಯಕ್ಕೆ ಬರಬೇಡ ಅಂದರೂ ಬಂದೆ ನೀನು, ಅದಕ್ಕೆ ಸಿಕ್ಕಾಬಟ್ಟೆ ಎತ್ಕಿದ್ದೀನಿ ಆಯಿತಾ, ಇನ್ನೊಂದ್ಸಲ ಬಂದರೆ ನೀನು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಅಂದಾಗ, ಏನೋ ನನಗೆ ಹೊಡಿತೀಯ ಅಂತ
ಮತ್ತೆ ಶಿವರಾಜ್ಗೆ ಹೊಡಿತಾ ಇರಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಬಿಡಿಸ್ಕೊಂಡು ಆಯ್ತಾ ಇನ್ನು ಎಷ್ಟು ಅಂತ ಒದೆ ತಿಂತೀಯ ಹೋಗೋ ಖಾರ ತಿಂದ್ಬಿಟ್ಟು ಅವನನ್ನ ಕಳಿಸ್ತಾರೆ. ಈ ಕಡೆ ಮಿತ್ರ ಮತ್ತೆ ಹರಿ ಎಲ್ಲ ಹೇಳ್ತಾ ಇರ್ತಾರೆ, ನೀನು ಅವನ ಜೊತೆ ಈ ಥರ ಬಿಹೇವ್ ಮಾಡಬಾರ್ದಿತ್ತು ಅಂದಾಗ ನಾನು ಹೇಳ್ದೆ ಅಲ್ವೇನೋ ನನ್ನ ತಲೆ ಸರಿ ಇಲ್ಲ ಇವತ್ತು ಅಂದ್ರು ಬಂದ ಇನ್ನೇನು ಮಾಡಲಿ ಅದಕ್ಕೆ ನಾನು ಒದೆ ಕೊಟ್ಟೆ ಅಂದಾಗ ಕೋಪ ಕಂಟ್ರೋಲ್ ಮಾಡ್ಕೊ ಅಂತ ಹರಿ ಹೇಳ್ತಾ ಇರ್ತಾನೆ. ಆ ಕಡೆಯಿಂದ ಕೋಪ ಮಾಡ್ಕೊಬಿಟ್ಟು ಪಲ್ಲವಿ ಬಂದ್ಬಿಟ್ಟು ನೀವು ಯಾಕೆ ಈ ಥರ ಮಾಡಿದರೆ ಆಯ್ತಾ, ಯಾಕೆ ಜಗಳಾಡ್ತಾ ಇದ್ದೀರಾ, ನಮ್ಮಿಬ್ಬರ ನಡುವೆ ನೀವು ಏನಕ್ಕೆ ಬರ್ತಾ ಇದ್ದೀರಾ ಮಧ್ಯದಲ್ಲಿ ಇನ್ಬೇಕಾದ್ರೆ, ನೀವು ಯಾವಾಗ ಬಂದ್ರಿ ಅಂತ ಶಿವು ಕೇಳ್ತಾ ಇರ್ತಾನೆ. ನಾನು ಯಾವಾಗ ಬಂದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವಿಬ್ಬರು ಯಾಕೆ ಜಗಳಾಡ್ತಾ ಇದ್ದೀರಾ, ನಮ್ಮಿಬ್ಬರು ಮಧ್ಯೆ ನೀವು ಯಾವತ್ತೂ ಬರಬೇಡಿ ಆಯಿತಾ, ಈಗಾಗಲೇ ಸಾಕಷ್ಟು ನೀವು ನನಗೆ ಹೆಲ್ಪ್ ಮಾಡಿದ್ದೀರಾ, ನೀವು ಇನ್ನೂ ಹೆಲ್ಪ್ ಮಾಡ್ತಲೇ ಇದ್ದರೆ ಇಬ್ರಿಗ ನಿನ್ನನ್ನು ಮತ್ತೆ ಮತ್ತೆ ಮೇಲೆತ್ತಿ ಬರ್ತಲೇ ಇರುತ್ತೆ ಆಯಿತಾ, ಇದಕ್ಕೆ ಹೇಗೆ ನಾನು ಶಿಕ್ಷೆ ಕೊಡಬೇಕು ಅಂತ ನನಗೆ ಗೊತ್ತು, ಇದಕ್ಕೆ ಕಾನೂನಿದೆ, ಅದಕ್ಕೆ ರಿಸ್ಕ್ ತಾಳಕ್ಕೆ ನಾನು ರೆಡಿ ಇದ್ದೀನಿ, ಇನ್ಮೇಲೆ ಯಾವತ್ತೂ ಸಹ ನಮ್ಮಿಬ್ಬರ ವಿಷಯಕ್ಕೆ ನೀವು ಬರಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಶಿವು ಸುಮ್ಮನೆ ಆಗ್ಬಿಡ್ತಾನೆ, ಹಾಗೆ ತುಂಬ ಬೇಜಾರು ಮಾಡ್ಕೊಬಿಡ್ತಾನೆ. ಈ ಕಡೆ ಪಲ್ಲವಿ ಅಂತ ಎಷ್ಟೇ ಸಲ ಕೂಗಿದ್ರು ಸಹ ಶಿವರಾಜ್ ಕೂಗಿದ್ರು ಸಹ ಪಲ್ಲವಿ ಕೇಳಿಸ್ಕೊಳ್ತಾನೆ ಸಿಟ್ಟು ಮಾಡ್ಕೊಂಡು ಹೋಗೇ ಬಿಡ್ತಾಳೆ. ಇನ್ನೊಂದು ಕಡೆ ಪ್ರತಾಪ್ ಪೂರ್ಣಿಮೆ ಹತ್ರ ಮಾತಾಡ್ತಾ ಇರ್ತಾನೆ. ಯಾಕಣ್ಣ ಈ ಥರ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಪೂರ್ಣಿ ಕೇಳ್ತಾ ಇರಬೇಕಾದ್ರೆ ಪದ್ಮಜ ಹೇಳ್ತಾಳೆ, ಏನಿಲ್ಲ ಅದಕ್ಕೆ ಒಂದು ಮಾತು ಹೇಳ್ದಲ್ಲೇ ನೀವು ಸೌಮ್ಯಗೆ ಗಂಡು ಕರೆಸಿದ್ದೀರಲ್ಲ ಅದಕ್ಕೆ ಬೇಜಾರಾಯಿತು, ಅವಾಗಿಂದಲೂ ಸಹ ಸೌಮ್ಯ ನಮ್ಮನೆ ಸೊಸೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಇವಾಗ ನನ್ನ ಮಗನಿಗೆ ಬೇಜಾರಾಗುತ್ತೆ ಅಂತ ಪದ್ಮಜ ಹೇಳಬೇಕಾದ್ರೆ ಯಾರ್ಯಾರ ಹಣೆ ಬರದಲ್ಲಿ ಯಾರ್ಯಾರಿರುತ್ತೋ ಅವರಿಗೆ ಅಲ್ವಾ ಅದು ದಕ್ಕದು, ನಾವೆಲ್ಲ ಏನು ಮಾಡೋಕ್ಕಾಗುತ್ತೆ ಅಂತ ಪೂರ್ಣಿ ಹೇಳ್ತಾ ಇರ್ತಾಳೆ. ಹಾಗಾದರೆ ನಮ್ಮ ಗತಿ ಏನು, ನೀನು ಸೌಮ್ಯನ ಮದುವೆ ಮಾಡಿಕೊಡ್ಲಿಲ್ಲ ಅಂತ ಅಣ್ಣ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಅಣ್ಣ ನನಗೆ 3 ಮಕ್ಕಳು ಆಯಿತಾ, ಇನ್ನೂ ಅವನಿ ಇದ್ದಾಳೆ ಶಿವಾನಿ ಇದ್ದಾಳೆ, ಯಾರನ್ನಾರೊಬ್ರು ತಂದ್ಕೊಬೋದು ಆಯಿತಾ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಂದ್ಬಿಟ್ಟು ಪೂರ್ಣಿ ಕೆಲಸ ಇದೆ ಅಂತ ಹೋಗ್ತಾಳೆ. ಈ ಕಡೆ ಪದ್ಮಜ ಹೇಳ್ತಾಳೆ, ಇವ್ರ ಮಾತನ್ನ ನಂಬೇಡ ಪ್ರತಾಪ್ ಆಯಿತಾ, ಅವನಿ ಮತ್ತು ಶಿವಾನಿ ಇಬ್ಬರು ಸಹ ಇವ್ರ ಮಾತನ್ನ ಕೇಳಲ್ಲ, ನಮಗೇನಿದ್ರು ಸೌಮ್ಯನೇ ಸರಿ ಇದ್ಲು, ಅವಳಿದ್ರೆ ಮಾತ್ರ ನಮಗೆ ಈ ಆಸ್ತಿ ಎಲ್ಲ ಪಡ್ಕೋಬೋದು ಅಂತ ಹೇಳ್ತಾ ಇರಬೇಕಾದ್ರೆ ಪ್ರತಾಪ್ ಹೇಳ್ತಾನೆ, ಹೌದು ನಾನೇನಾದರೂ ರಾಜಕೀಯಕ್ಕೆ ಇಳಿಲಿಲ್ಲ ಅಂದರೆ ಇದಕ್ಕಿಂತ ಡಬ್ಬಲ್ ಆಗ್ತಿತ್ತು ನನ್ನ ಆಸ್ತಿ ಅಂತ ಹೇಳ್ತಾ ಇರಬೇಕಾದ್ರೆ ಪದ್ಮಜ ಕೋಪ ಮಾಡ್ಕೊಂಡು ಹೌದು ಒಂದು ನಯ ಪೈಸೆ ಇಲ್ಲ ಆಯಿತಾ, ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಿ ಅಂತ ಬ್ಯಾಂಕವ್ರು ಡೈಲಿ ಫೋನ್ ಮಾಡ್ತಾರೆ, ಅದನ್ನು ಬಿಟ್ಟು ನೀವು ಸ್ವಿಟ್ಜರ್ಲ್ಯಾಂಡಲ್ಲಿ ಏನೋ ಬ್ಯಾಂಕ್ನ ಮೇಂಟೈನ್ ಮಾಡ್ತೀನಿ ಅನ್ನೋ ರೀತಿಗೆ ಫೋರ್ಸ್ ಕೊಡಬೇಡಿ ಅಂತ ಬೈತಾ ಇರ್ತಾಳೆ. ಈ ಕಡೆ ಪದ್ಮಜ ಪ್ರತಾಪ್ಗೆ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡಿ ಆಯಿತಾ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಆಯಿತಾ, ನೀವು ಹೋಗಿ ಮೊದಲು ಸೌಮ್ಯನ ನಮ್ಮನೆ ಸೊಸೆ ಮಾಡ್ಕೋತೀವಿ ಅಂತ ಹೇಳಿ, ಹಾಗಾದರೆ ಎಲ್ಲ ಸರಿಯಾಗುತ್ತೆ, ಇಲ್ಲಾಂದರೆ ಮುಂದೆ ನಾವು ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ ಅಂತ ಕೋಪ ಮಾಡ್ಕೋಬೇಡಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮಾಧವ ತನ್ನ ಫ್ರೆಂಡ್ನ ಕರ್ಕೊಂಡು ಶಿವರಾಜ್ ಮನೆಗೆ ಬರ್ತಾ ಇರ್ತಾರೆ. ಬಂದಮೇಲೆ ಅವ್ನ ಫ್ರೆಂಡ್ ಹೇಳ್ತಾ ಇರ್ತಾನೆ, ಅಲ್ಲ ಮಾಧವ, ಶಿವರಾಜು ನೀನು ಎಷ್ಟು ಕೋಪ ಮಾಡ್ಕೋತಾನೆ, ಬೈತಾ ಇರ್ತಾನೆ, ಆದರೂ ಸಹ ನೀನು ಪದೇ ಅವನನ್ನು ನೋಡೋಕ್ಕೆ ಬರ್ತಾ ಇದ್ದೆ, ಮಕ್ಕಳು ಎಷ್ಟೇ ಬೈದರೂ ಸಹ ಅಪ್ಪ ಅಮ್ಮನಿಗೆ ಬೇಜಾರಾಗಲ್ಲ, ಹಾಗೆ ಆಯಿತಾ ಈ ಈವೆಂಟ್ನ ನಾನು ಅವನಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೇಗೂ ಸಹ ಅವನು ಈವೆಂಟ್ ಮಾಡ್ತಾನಲ್ಲ, ತನ್ನ ತಂಗಿ ಮದುವೆ ಈವೆಂಟ್ ಅವನೇ ಮಾಡಲಿ ಅಂತ ಕೊಡೋಕ್ಕೆ ಬಂದಿದ್ದೀನಿ, ನೀನು ಇಲ್ಲೇ ಇರು ನಾನು ಮಾತಾಡ್ಕೊ ಬರ್ತೀನಿ ಅಂತ ಮಾಧವ ಒಳಗಡೆ ಬರ್ತಾನೆ. ಈ ಕಡೆ ಶಿವರಾಜು ಟೆನ್ಷನ್ ಮಾಡಿಕೊಂಡು ಇವತ್ತು ನನ್ನ ಮೂಡೆಲ್ಲ ಹಾಳಾಯಿತು ಆಯಿತಾ, ಈ ಮನುಷ್ಯನ ನೋಡಿ ಎಲ್ಲ ನನಗೆ ತಲೆ ಕೆಟ್ಟಂಗಾಗಿದೆ, ಅದರಲ್ಲಿ ಪಲ್ಲವಿ ಬೇರೆ ಈ ಥರ ಆಗಿದ್ದಾಳೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಹರಿ ಮತ್ತು ಮಿತ್ರ ಇಬ್ಬರು ಹೇಳ್ತಾ ಇರ್ತಾರೆ, ನಿಮ್ಮ ಅಪ್ಪನ ಬಗ್ಗೆ ನೀನು ಟೆನ್ಷನ್ ಮಾಡ್ಕೋಬೇಡ ಆಯ್ತು ಅಂದಾಗ ಅವರಿಂದಲೇ ನನ್ನ ಕಾರಣ ಒಂಟಿ ಆಗೋಕ್ಕೆ ಅಂತ ಶಿವು ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಹಾಗೆಲ್ಲ ಅನ್ಕೋಬೇಡ ಆಯಿತಾ, ಅದನ್ನೆಲ್ಲ ಮರೆತು ನೀನು ಖುಷಿಯಾಗಿ ಕೆಲಸ ಮಾಡೋ, ಹಾಗಿದ್ರೆ ನಮಗೂ ಖುಷಿ ಆಗುತ್ತೆ ಅಂತ ಮಿತ್ರ ಹೇಳ್ತಾ ಇರ್ತಾನೆ. ಸರಿ ಆಯಿತು ಬಿಡು, ಟೆನ್ಷನ್ ಇದ್ದಿದ್ದೆ ಅಂದ್ಬಿಟ್ಟು ಕೆಲಸ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅಲ್ಲಿಗೆ ಮತ್ತೆ ಅವರಪ್ಪ ಬಂದುಬಿಡ್ತಾನೆ. ಅವನನ್ನು ನೋಡಿ ಹಾಗೆ ಆಶ್ಚರ್ಯವಾಗಿ ಶಿವನು ಸಹ ನಿಂತ್ಕೋತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.